ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜನ್ಮ ದಿನಾಚರಣೆಯ ಪ್ರಯುಕ್ತ ಜಮಾತ್ ಇಸ್ಲಾಮಿ ಹಿಂದ್ ಕಡೆಯಿಂದ ಸೀರತ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಶೀರ್ಷಿಕೆ ಏನಂದರೆ ಕ್ರಾಂತಿಯ ಜ್ಯೋತಿ ಅಂತ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುಮಾರು 1400 ವರ್ಷಗಳ ಹಿಂದೆ ಆ ಅರೇಬಿಯಾದಲ್ಲಿ ಅರಾಜಕತೆಯ ಜೀವನದಲ್ಲಿ ಹುಟ್ಟಿ ಬೆಳೆದಂತಹ ಪಾವನ ಒಬ್ಬ ಚಾರಿತ್ರ್ಯವಂತ ವ್ಯಕ್ತಿಯಾಗಿದ್ದರು. 40ನೇ ವರ್ಷದಲ್ಲಿ ಅವರು ಪ್ರವಾದಿಯಾಗಿ ನೇಮಿಸಲ್ಪಟ್ಟರು. ಕೇವಲ 23 ವರ್ಷಗಳಲ್ಲಿ ಆ ಅನಾಗರಿಕ ಮತ್ತು ಅರಾಜಕ ಇರುವಂತಹ ಸಮಾಜವನ್ನು ಸುಶಿಕ್ಷಿತ ಮತ್ತು ಸಭ್ಯ ಸಮಾಜವನ್ನಾಗಿ ಪರಿವರ್ತನೆ ಮಾಡಿದರು. ಇವತ್ತು ನಾವು ಕೇವಲ ಒಂದು ಗುಟ್ಕಾ ಬಿಡಿಸ್ಲಿಕ್ಕೆ ವರ್ಷಾನುಗಟ್ಟಲೆ ನಮಗೆ ಟೈಮ್ ಬೇಕಾಗುತ್ತೆ. ಒಬ್ಬನಿಗೆ ಶರಾಬ್ ಬಿಡಿಸ್ಲಿಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅನೇಕ ರೀತಿ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಇಡೀ ಸಮಾಜವನ್ನು ಶರಾಬ್ ಮುಕ್ತ, ಬಡ್ಡಿಯ ಮುಕ್ತ, ವ್ಯಭಿಚಾರ ಮುಕ್ತ ಹಾಗೂ ಶೋಷಣೆಯ ಮುಕ್ತ ಇಂತಹ ಸಮಾಜವನ್ನು ಕಟ್ಟಿ ಬೆಳೆಸಿದ್ರು. ಅದು ಆಗಿದ್ದು ಕೇವಲ 23 ವರ್ಷಗಳಲ್ಲಿ. ಅದು ಕೇವಲ ತಾತ್ಕಾಲಿಕವಾಗಿರಲಿಲ್ಲ, ಬದಲಾಗಿ ಆ ಸಮಾಜ ಇಂದಿಗೂ ಜೀವಂತ ಸಮಾಜವಾಗಿದೆ. ಇವತ್ತು ನಾವು ಸೌದಿ ಅರಬ್ನಲ್ಲಿ ನಾವು ನೋಡಿದರೆ ಅಲ್ಲಿನೂ ಬಡ್ಡಿ ಇಲ್ಲ, ಶರಾಬ್ ಇಲ್ಲ, ಜೂಜಿಲ್ಲ, ಮತ್ತೆ ಇಂತಹ ಅಶ್ಲೀಲತೆ ಅನ್ನೋದು ಇಲ್ಲ. ಸೊ ಇಂತಹ ಒಂದು ಸಮಾಜವನ್ನು ಅವರು ಕಟ್ಟಿ ಬೆಳೆಸಿ ಈ ಸಮಾಜಕ್ಕೆ ಶಾಂತಿಯನ್ನು ನೀಡಿದರು. ಸೊ ಇಂದಿನ ಈ ವಾತಾವರಣದಲ್ಲಿ ನಾವು ನೋಡಿದಾಗ ಈ ಮಹಾನುಭಾವರ ಜನ್ಮ ದಿನವನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಇವರು ಕೊಟ್ಟ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಾವು ಅಳಿಸ್ಕೊಳ್ಬೇಕು. ಏನಪ್ಪಾ ಅವರು ಸಂದೇಶ ಕೊಟ್ಟರು? ಈ ಸಮಾಜವನ್ನು ಸುಶಿಕ್ಷಿತ ಮತ್ತು ಸುಭಿಕ್ಷ ಸಮಾಜವನ್ನಾಗಿ ಅವರು ಪರಿವರ್ತನೆ ಮಾಡಿದ್ದ ಒಂದು ಕಾರ್ಯವನ್ನ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೇ ಆದ್ರೆ ಈ ನಮ್ಮ ಸಮಾಜವು ಅಪರಾಧ ಮುಕ್ತ ಮತ್ತು ವ್ಯಭಿಚಾರ ಮುಕ್ತ ಮತ್ತು ಶೋಷಿತ ಮುಕ್ತ ಈ ಸಮಾಜ ಆಗ್ಲಿಕ್ಕೆ ಈ ಒಂದು ಸಾಧ್ಯತೆ ಇದೆ. ಸೊ ಅಂತಹ ಒಂದು ಸಮಾಜವನ್ನು ನಾವು ಕಟ್ಟಲಿಕ್ಕೆ ಈ ಮಹಾನ್ ಪುರುಷರ ಜನ್ಮ ದಿನ ಆಚರಣೆ ಈ ಸಂದರ್ಭದಲ್ಲಿ ನಾವು ಅವರ ಚಾರಿತ್ರ್ಯವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಮೈಗೂಡಿಸ್ಕೊಂಡಿದ್ದೇ ಆದ್ರೆ, ಅಂತಹ ಆದರ್ಶವನ್ನು ನಾವು ಮೈಗೂಡಿಸ್ಕೊಂಡಿದ್ದೇ ಆದ್ರೆ ಈ ಸಮಾಜವನ್ನು ನಾವು ಉತ್ತಮ ಸಮಾಜವನ್ನಾಗಿ, ಶಾಂತಿಯುತ ಸಮಾಜವನ್ನಾಗಿ ಪರಿವರ್ತನೆ ಮಾಡಲು ಸಾಧ್ಯ. ಆ ಸಂದೇಶ ಕೊಡ್ಲಿಕ್ಕೆ ಜಮಾತ್ ಇಸ್ಲಾಮಿ ಹಿಂದು ಈ ಒಂದು ಅಭಿಯಾನವನ್ನು ಆರಂಭಿಸಿದೆ. ಅದಕ್ಕೆಲ್ಲರೂ ತಾವೆಲ್ಲರ ಸಹಕಾರ ನಮಗೆ ಅಗತ್ಯ ಇದೆ. ಸೊ ಈ ಒಂದು ಸಹಕಾರ ತಾವು ಕೊಡ್ತೀರಿ ಅಂತ ಹೇಳಿ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಇದು ಸುಮಾರು 10 ದಿನಗಳ ಅಭಿಯಾನ ಇದೆ. ಈ ಅಭಿಯಾನದಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಈಗ ಹೇಳಿದಂಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ, ಮತ್ತೆ ಎಸ್ಸೆ ಕಾಂಪಿಟೇಷನ್ ಇದೆ, ಕ್ವಿಜ್ ಕಾಂಪಿಟೇಷನ್ ಇದೆ, ಮತ್ತೆ ಅನೇಕ ಡಯಾಲಿಸಿಸ್ ಸೆಂಟರ್ ಓಪನ್ ಮಾಡ್ತಾ ಇದೀವಿ. ಬಡವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ, ತೀರಾ ಬಡವರಿಗೆ ಉಚಿತ ರೀತಿಯಲ್ಲಿ ಈ ಡಯಾಲಿಸಿಸ್ ಸೆಂಟರ್ನ ನಾವು ಈ ಹಿದಾಯತ್ ಸೆಂಟರ್ನ ಆವರಣದಲ್ಲಿ ಓಪನ್ ಮಾಡ್ತಾ ಇದ್ದೇವೆ. ಹೀಗೆ ಅನೇಕ ಬಡವರಿಗೆ ಮತ್ತೆ ದೀನ ದಲಿತರಿಗೆ ಬೇಕಾಗುವಂತಹ ಈ ಕಾರ್ಯಕ್ರಮಗಳು ನಮ್ಮ ಹತ್ರ ಇದೆ. ಸ್ಕಾಲರ್ಶಿಪ್ಗಳನ್ನು ನಾವು ಕೊಡ್ತಾ ಇದ್ದೇವೆ. ಬಡವರ ಬಡ್ಡಿಯಲ್ಲಿ ಸಿಲುಕು ತೊಂದರೆಯಲ್ಲಿ ಸಿಕ್ಕಿರುವಂತಹ ಅನೇಕ ಜನರನ್ನ ನಾವು ಬಡ್ಡಿ ಮುಕ್ತಗೊಳಿಸ್ತಾ ಇದ್ದೇವೆ. ಸೊ ಈ ಎಲ್ಲ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡು ಈ ಒಂದು ಸೀರತ್ ಅಭಿಯಾನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅಲ್ಲದೆ ಯೋಗೇಶ್ ಮಾಸ್ಟರ್ ಅವರು ಬರೆದಂತಹ ಈ ಒಂದು ಪುಸ್ತಕವನ್ನು ನಾವು ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಅವರು ಬರೆದಂತಹ ಈ ಒಂದು ಪುಸ್ತಕ ಮನ ದೊಡೆಯ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇದು ಯೋಗೇಶ್ ಮಾಸ್ಟರ್ ಅವರು ಬರೆದಂತಹ ಕೃತಿ. ಇದನ್ನು ನಾವು 6ನೇ ತಾರೀಕು ನಡೆಯುವಂತಹ ದೊಡ್ಡ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಸೊ 6ನೇ ತಾರೀಕು ನಮ್ಮ ಒಂದು ದೊಡ್ಡ ಪ್ರೋಗ್ರಾಮ್ ಆಗ್ತದೆ. ಅದರಲ್ಲಿ ಅನೇಕ ಗಣ್ಯರನ್ನ ನಾವು ಆಹ್ವಾನ ಮಾಡ್ತಾ ಇದ್ದೇವೆ ಮತ್ತು ಈ ಸಂದೇಶವನ್ನು ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಯಾರೆಲ್ಲ ಇದಕ್ಕೆ ಇದರ ಫಲಾನುಭವಿಗಳು ಏನಿದ್ದಾರೆ, ಅದರಲ್ಲಿ ಯಾವುದೇ ಜಾತಿ ಮತ ಧರ್ಮ ಅನ್ನೋದು ಇಲ್ಲ.
ಎಲ್ಲಾ ಜಾತಿಯ ಎಲ್ಲಾ ಧರ್ಮಗಳ ಜನರು ಇದರಿಂದ ಫಲಾನುಭವಿಗಳು ಆಗ್ಲಿಕ್ಕೆ ಸಾಧ್ಯ ಇದೆ, ಫಲಾನುಭವಿಗಳು ಇದ್ದಾರೆ.